ಜಾಸ್ತಿ ತಿನ್ರಿ ಅಂತ ಹೇಳ್ತಾರೆ. ಯಾಕೆಂದ್ರೆ ನಿಮಗೆಲ್ಲ ಮಾತ್ರೆಗಾಗಿ ಅಂತ, ಹೌದಲ್ವಾ? ನಿಮಗೋಸ್ಕರ ಊಟ ಮಾಡಬೇಡಿ, ಮಾತ್ರೆಗೋಸ್ಕರ ನೀವು ಊಟ ಮಾಡಿ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಇದೆಲ್ಲ ಬಂದಿರೋದು ನಾವೇ ಮಾಡ್ಕೊಂಡಿರುವಂಥದ್ದು. ಸರ್ ಹೇಳಿದ ಹಾಗೆ ಧಾವಂತ ಜೀವನ ಅಲ್ಲ, ಓಡ್ತಾ ಇರೋದು, ಎಲ್ಲಿಗೆ ಓಡ್ತೀವಿ ಗೊತ್ತಿಲ್ಲ, ಆ ಥರ ಓಡೋದಾಗ್ಬಿಟ್ಟಿದೆ. ಊಟ ಮಾಡಲಿಕ್ಕೂ ಸಮಯ ಇಲ್ಲ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋದು ಒಂದು ಬ್ರೆಡ್ ಜಾಮ್ ತಿಂದು ಓಡೋಗೋದು ಅಷ್ಟೇ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇವತ್ತಿನ ಕಾಯಿಲೆಗಳು ಬೇರೆ ಬೇರೆ ಥರನೇ ಆಗಿವೆ. ಎಷ್ಟೇ ಹಣ ಇದ್ರೂ ಅದರಿಂದ ಜೀವನ ಸಾಗಿಸ್ಬೇಕು ನಿಜ, ಅದೇ ಜೀವನ ಅಲ್ಲ ಅನ್ನೋದು ಅರ್ಥ ಆಗಲಿಕ್ಕೆ ಎಲ್ರಿಗೂ ಶುರು ಆಗಿದೆ ಇವಾಗ. ಸೊ ಆರೋಗ್ಯವೇ ಬಹಳ ಮುಖ್ಯ ಅನ್ನೋದು ಅರ್ಥ ಆಗಿರೋದ್ರಿಂದ ಮತ್ತೆ ವಾಪಸ್ಸು ನಮ್ಮ ಸ್ಟೈಲಿಗೆ ಬರೋಣ, ಭಾರತೀಯ ಪದ್ಧತಿಗೆ ಹೊಂದ್ಕೊಳ್ಳೋಣ ಅನ್ನುವಂಥದ್ದು ಮನಸ್ಥಿತಿ ಬಂದಿದೆ. ಹಾಗಾಗಿ ಇದು ಜನಪದದಿಂದ ಶುರುವಾದದ್ದು. ಮೊದಲೇನು ಯಾವ ಇದನ್ನು ಬರೆದು ಇಟ್ಟದ್ದಲ್ಲ, ಒಬ್ಬರು ಬಾಯಿಂದ ಮತ್ತೊಬ್ಬರ ನೋಡಿ ನೋಡಿ ಕಲ್ತಿರೋ ಅಂಥದ್ದು. ಹಾಗೆ ಮತ್ತೆ ನಮ್ಮ ಎಲ್ಲ ಋತುಮಾನಕ್ಕೆ ತಕ್ಕವಾದ ಆಹಾರ ಪದ್ಧತಿನೇ ನಮ್ಮಲ್ಲಿ ಇರೋದು. ಭಾರತೀಯರಲ್ಲಿ ಇರುವಷ್ಟು ವೈವಿಧ್ಯಮಯವಾದಂಥ ಆಹಾರ ಪದ್ಧತಿ ಬೇರೆ ಯಾವುದೇ ಇದ್ರಲ್ಲೂ ಇಲ್ಲ. ಯಾಕೆಂದರೆ ನಮ್ಮದು ಒಂದು ಸಬ್ ಕಾಂಟಿನೆಂಟ್, ನಾವು ದೇಶ ಅನ್ನೋದಕ್ಕಿಂತ ಉಪಖಂಡ ಇದು. ಒಂದೊಂದು ರಾಜ್ಯಕ್ಕೂ ತನ್ನದೇ ಆದಂಥ ವೈಶಿಷ್ಟ್ಯತೆ ಇರೋದ್ರಿಂದ ಆಹಾರದಲ್ಲಿ ಬಿಡಿ, ಮನೆಯಿಂದ ಮನೆಗೂ ವ್ಯತ್ಯಾಸ ಇದೆ, ಊರಿಂದ ಊರಿಗೂ ವ್ಯತ್ಯಾಸ ಇದೆ. ಸೊ ಹಾಗಾಗಿ ನಾವು ನಮ್ಮ ಪ್ರದೇಶದಲ್ಲಿ ಏನೇನೆಲ್ಲ ಬೆಳಿತೀವಿ ಅದನ್ನು ನಾವು ಉಪಯೋಗ ಮಾಡಿದರೆ ನಮ್ಮ ಆರೋಗ್ಯ ಕೆಡೋದಿಲ್ಲ. ಇದು ಮೊದಲನೇ ಪಾಯಿಂಟ್. ಆದರೆ ಇವತ್ತು ಇಡೀ ವರ್ಲ್ಡ್ ನಮ್ಮ ಕೈಯಲ್ಲೇ ಇರೋದ್ರಿಂದ ಇಡೀ ಪ್ರಪಂಚದ ಎಲ್ಲ ವಸ್ತುಗಳನ್ನು ನಾವು ತಿನ್ಲಿಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ನಮ್ಮ ಆರೋಗ್ಯ ಕೆಡಲಿಕ್ಕೆ ಶುರುವಾಯಿತು. ಹಾಗಾಗಿ ಈಗ ನಮಗೆ ನಮ್ಮ ಊರಿನ ಸುತ್ತ ಬೆಳೆಯುವಂಥ ಆಹಾರ ಪದಾರ್ಥಗಳು ನಮಗೆಲ್ಲವೂ ಸಿಗೋದು ಕಷ್ಟ ಆಗಿದೆ. ಹಾಗಾಗಿ ಇರೋದನ್ನು ಸ್ವಲ್ಪ ಸಮಯ ಮಾಡಿಕೊಂಡು ಉಪಯೋಗ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನೊಂದು, ಪ್ರಕೃತಿನಲ್ಲಿ ಆಯಾ ಕಾಲಕ್ಕೆ ಏನು ಬೆಳೆ ಬರಬೇಕು, ಯಾವ ರೀತಿಯ ಹಣ್ಣುಗಳು ಬೇಕು, ಅದೆಲ್ಲವನ್ನ ದೇವರು ಕೊಟ್ಬಿಟ್ಟಿದ್ದಾನೆ ನಮಗೆ. ಆ ಪ್ರಕಾರವಾಗಿಯೇ ನಮ್ಮ ಹಬ್ಬಗಳು ಕೂಡ ಇವೆ, ಹೌದಲ್ವಾ? ನಾವು ಗಣೇಶನ ಹಬ್ಬದಲ್ಲಿ ಮಾಡಿದ ಅಡಿಗೆಯನ್ನು ದಸರಾ ಹಬ್ಬದಲ್ಲಿ ಮಾಡೋದಿಲ್ಲ, ಹೌದಲ್ವಾ? ಹಾಗೆಯೇ ದೀಪಾವಳಿಗೂ ಬದಲಾವಣೆ ಆಗುತ್ತೆ, ಮತ್ತು ಸಂಕ್ರಾಂತಿ ಬಂದರೆ ಅಲ್ಲೂ ಬದಲಾವಣೆ. ಯಾಕೆ ಅಂತ ಹೇಳಿದರೆ ಆಯಾ ರುಚಿಗೆ ಸರಿಯಾದಂಥ ಆಹಾರವನ್ನು ನಾವು ತಗೊಳ್ಬೇಕು ಅಂತ. ಹಬ್ಬ ಮಾಡಿರೋದು, ಹಬ್ಬ ಅಂದರೆ ಏನು? ಸಂಭ್ರಮ. ಹಬ್ಬ ಅಂದರೆ ಸಂತೋಷ, ಹೌದಲ್ವಾ? ನಾನಷ್ಟೇ ಸಂತೋಷವಾಗಿರೋದಲ್ಲ, ನನ್ನ ಸುತ್ತಮುತ್ತಲಿನವರು ಸಂತೋಷವಾಗಿರಬೇಕು, ಅವರಿಗೂ ಪೌಷ್ಟಿಕ ಆಹಾರ ಸಿಗಬೇಕು. ಅದು ಹಬ್ಬದ ಆಚರಣೆ. ನಾವು ತಿನ್ನಬೇಕು, ಇತರರಿಗೂ ಹಂಚಬೇಕು ಅನ್ನೋ ಒಂದು ತಿಂಗಳಿಗೆ ಬೇಕಾಗುವಂಥ ಪೌಷ್ಟಿಕಾಂಶದ ಆಹಾರವನ್ನೇ ನಾವು ತಗೊಳ್ತೀವಿ ಹಬ್ಬದ ದಿನ, ಹೌದಲ್ವಾ? ಪ್ರತಿದಿನ ಆದಷ್ಟು ಊಟ ಮಾಡೋದಿಲ್ಲ, ಸ್ವಲ್ಪ ಜಾಸ್ತಿನೇ ಎಲ್ಲ ವೆರೈಟೀಸು ಇರುತ್ತೆ. ಅಲ್ಲಿ ಊಟ ಮಾಡುವಂಥ ಕ್ರಮವೂ ಕೂಡ ಬೇರೆ, ಬಡಿಸುವಂಥ ಕ್ರಮವೂ ಕೂಡ ಬೇರೆ. ಹೀಗೆ ಅದನ್ನೆಲ್ಲವನ್ನು ನಾವು ಪಾಲನೆ ಮಾಡಿದ್ವಿ ಅಂತ ಹೇಳಿದರೆ ಆಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಈ ಹಬ್ಬಗಳಿಂದಲೂ ನಾವು ಆರೋಗ್ಯವನ್ನು ಸುಧಾರಿಸ್ಕೊಳ್ಬೋದು. ಹಾಗಾಗಿ ಆಹಾರವೇ ಔಷಧ, ಔಷಧವೇ ಆಹಾರ ಅನ್ನುವಂಥ ಪದ್ಧತಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಇದು ಹಿಂದಿಂದಲೂ ಇತ್ತು, ಸ್ವಲ್ಪ ದಿನ ಮರ್ತು ಹೋಗಿತ್ತು, ಈಗ ಮತ್ತೆ ಅದನ್ನು ವಾಪಸ್ ತಗೊಂಡು ಬರೋಣ ಅಂತ ಹೇಳಿ. ನಮ್ಮ ದೇಹದಲ್ಲಿ ಏನೋ ಒಂದು ಬದಲಾವಣೆ ಆಗಿದೆ ಅಂದರೆ ನಮಗೆ ಗೊತ್ತಾಗುತ್ತೆ, ಹೌದಲ್ವಾ? ಹೊಟ್ಟೆ ನೋವು ಬಂದಿದೆ ಗೊತ್ತಾಗುತ್ತೆ. ತಕ್ಷಣ ಓಡೋಗ್ತಾ ಇರಲಿಲ್ಲ ಹಿಂದೆಲ್ಲ. ಏನು ಮಾಡ್ತಾಯಿದ್ರು? ಒಂದು ಶುಂಠಿ ಕಷಾಯ ಮಾಡಿಕೊಡೋರು, ಒಂದು 15 ನಿಮಿಷದಲ್ಲಿ ಹೊಟ್ಟೆ ನೋವು ಕಡಿಮೆ ಆಗ್ತಾಯಿತ್ತು. ಅದೇ ರೀತಿ ಕೆಮ್ಮು ಬಂದರೆ ಒಂದು ವೀಳ್ಯದೆಲೆ ತೊಗೊಳ್ತಾಯಿದ್ರು, ಒಂದು ಮೆಣಸು ತೊಗೊಳ್ತಾಯಿದ್ರು, ಒಂದು ಕಾಳು ಜೀರಿಗೆ ತಗೊಳ್ಳೋ, ಇದೆಲ್ಲ ಮಿಕ್ಸ್ ಮಾಡಿ ಒಂದು ಎಲಡಿಕೆ ಥರ ಹಾಕ್ಕೊಂಡ್ಬಿಡಿ ಅಂತ ಕೊಡ್ತಾಯಿದ್ರು. ಜಗದು ನುಂಗಿದ್ರೆ ಗಂಟಲು ನೋವು ಕಡಿಮೆ ಆಗ್ತಾಯಿತ್ತು. ಹೀಗೆ ಸಣ್ಣ ಸಣ್ಣ ವ್ಯತ್ಯಾಸಗಳು ನಮ್ಮ ದೇಹದಲ್ಲಿ ಆದಾಗ ತಕ್ಷಣಕ್ಕೆ ಆಸ್ಪತ್ರೆಗೆ ಹೋಗುವಂಥದ್ದು ಇರಲಿಲ್ಲ. ಹಾಗಾಗಿ ಆರೋಗ್ಯ ಚೆನ್ನಾಗೇ ಇರ್ತಾ ಇತ್ತು. ಈ ಮನೆ ಮದ್ದು ಕಾರ್ಯಕ್ರಮದಲ್ಲಿ ವೈರಲ್ಲಿಂದ ಬರುವಂತಹ ಕಾಯಿಲೆಗಳನ್ನು ಬಿಟ್ಟು ನಮ್ಮ ದೇಹದಲ್ಲಿಯೇ ಆಗುವಂಥ ವ್ಯತ್ಯಾಸಗಳನ್ನು ಸರಿ ಮಾಡಿಕೊಳ್ಳುವಂತಹ ಕ್ರಮ ಅಥವಾ ಪ್ರಥಮ ಚಿಕಿತ್ಸೆ ಅಂತ ಇದನ್ನು ಕರಿಬಹುದು. ಇದೇ ಈ ಜಾನಪದ ಚಿಕಿತ್ಸೆನೇ ಬರ್ತಾ ಬರ್ತಾ ಶಾಸ್ತ್ರೀಯವಾಗಿ ಮಾಡಿದ್ರಿಂದ ಅದನ್ನು ಆಯುರ್ವೇದ ಅಂತ ಕರೆದು, ಆಯುಷ್ ಮತ್ತು ಅದಕ್ಕೆ ಬೇಕಾದಂಥ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಮಾಡಿದಂಥ
ಶಾಸ್ತ್ರವಿಧಿಯೇ ಆಯುರ್ವೇದ. ಅದು ಪ್ರತಿ ಸಾರಿನೂ ಒಂದೊಂದು ಪ್ರಯೋಗ ಮಾಡಿ ನೋಡಿದಾಗಲೂ ಅಂತಹ ಚಿಕಿತ್ಸೆಯನ್ನು ಅಳವಡಿಸಿಕೊಂಡಿದ್ದು. ಹಾಗಾಗಿ ಚರಕ, ಸುಶ್ರುತ ಇವರೆಲ್ಲರೂ ಕೂಡ ವಾಗ್ಭಟ ಅವರೆಲ್ಲ ಪ್ರಯೋಗ ಮಾಡಿನೇ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಸಂಹಿತೆ ಅಂತ ನಾವು ಕರೀತೀವಿ. ಹಾಗಾಗಿ ಚರಕ ಮತ್ತು ಸುಶ್ರುತರಲ್ಲ, ಚರಕ ಫಿಸಿಷಿಯನ್, ಸುಶ್ರುತ ಸರ್ಜನ್ ಆಗಿದ್ದು. ಪ್ರಪಂಚದ ಮೊಟ್ಟ ಮೊದಲ ಸರ್ಜನ್ ಅಂತ ಹೇಳಿ ಅಂದರೆ ಶಸ್ತ್ರಚಿಕಿತ್ಸೆಗೆ ಬೇಕಾದಂತಹ ಶಸ್ತ್ರಗಳನ್ನು ತಯಾರು ಮಾಡಿದಂಥವರು ಸುಶ್ರುತ ಅವರು. ಅದು ಸುಶ್ರುತ ಮಾಡಿದಂಥ ಶಸ್ತ್ರಚಿಕಿತ್ಸೆ ಬರ್ತಾ ಕಡಿಮೆ ಆಯಿತು. ಅಂದರೆ ಬುದ್ಧನ ಕಾಲದಲ್ಲಿ ಹಿಂಸೆ ಅನ್ನೋದು ಬೇಡ ಅಂತೇಳಿ ಅಹಿಂಸಾ ವ್ರತವನ್ನು ಆಚರಣೆ ಮಾಡಿದ್ರಿಂದ ಅದು ಶಸ್ತ್ರಚಿಕಿತ್ಸೆಯನ್ನು ಕಡಿಮೆ ಆಗ್ತಾ ಬಂತದು. ಆದರೆ ಇದು ಫಿಸಿಷಿಯನ್ ಬಾಯ ಚಿಕಿತ್ಸೆಗೆ ಔಷಧಿಯನ್ನು ಕೊಡಲಿಕ್ಕೆ ಶುರು ಮಾಡಿದರು. ಹಾಗಾಗಿ ನಮ್ಮ ಸುತ್ತಮುತ್ತ ಇರುವಂತಹ ಸಸ್ಯಗಳನ್ನು ಅಥವಾ ಗಿಡಮೂಲಿಕೆಗಳನ್ನು ಬಳಸಿಕೊಂಡು ಮಾಡುವಂತಹ ಪದ್ಧತಿ ಹೆಚ್ಚಾಗಿ ಬಂತು. ಇದು ಒಬ್ಬರು ಬಾಯಿಂದ ಮತ್ತೊಬ್ಬರು ಬಾಯಿಗೆ ಅಥವಾ ನೋಡಿ ಕಲಿತದ್ರಿಂದ ಅಥವಾ ವಂಶ ಪಾರಂಪರ್ಯವಾಗಿ ಬಂದದ್ರಿಂದ ಒಂದು ಅನುಭವದ ಮೇಲೆ ಇದನ್ನು ಮಾಡ್ತಾ ಬಂದರು. ಇವತ್ತು ನಾವು ಒಂದು ಜ್ವರ ಬಂದಿದೆ ಅಂತ ಹೋದರೆ ನಾನಾ ರೀತಿಯ ಟೆಸ್ಟ್ಗಳನ್ನು ಮಾಡಿ ಆಮೇಲೆ ಔಷಧಿ ಕೊಡ್ತಾರೆ, ಹೌದಾ? ಹಿಂದೆ ಒಂದು ಜ್ವರ ಬಂದಿದೆ ಅಂತ ಹೇಳಿದ್ರೆ ಕಣ್ಣು ನೋಡ್ತಾ ಇದ್ರು, ನಾಲ್ಗೆ ತೆಗಿಸ್ತಾ ಇದ್ರು, ನಾಡಿ ನೋಡ್ತಾ ಇದ್ರು, ಏನಂತ ಪಿತ್ತ ಜಾಸ್ತಿನೋ ಕಫ ಜಾಸ್ತಿನೋ ಅಥವಾ ವಾತ ಜಾಸ್ತಿಯಾಗಿ ಬಂದಿದೆಯೋ ಅಂತ ಹೇಳಿ ಔಷಧಿಯನ್ನು ಕೊಡ್ತಾ ಇದ್ರು. ಈಗ ಅವೆಲ್ಲ ಇಲ್ಲದೆ ಒಂದು ಇಲ್ಲ, ಏನೂ ನಿಮಗೆ ಇಲ್ಲ, ಬರೀ ಒಂದು ಜ್ವರ ಬಂದಿದೆ ಅಂತ ಹೇಳಿಸ್ಕೊಳ್ಳೋದು 10,000 ಖರ್ಚು ಮಾಡಬೇಕು ನಾವಿವತ್ತು, ಹೌದಾ? ಆಸ್ಪತ್ರೆಗೆ ಹೋದರೆ ಅದೆಲ್ಲವೂ ಮಾಡೋದಕ್ಕಿಂತ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ ಬರದೇ ಇರೋ ಹಾಗೆ ಮಾಡ್ಕೊಳ್ಳೋಣ. ಆರೋಗ್ಯಕ್ಕೆ ಬೇಕಾದ